ಮೇ 5ನೇ ತಾರೀಕು ಜಪಾನ್ನಲ್ಲಿ ಮಕ್ಕಳ ದಿನಾಚರಣೆಯನ್ನ ಆಚರಿಸಲಾಗುತ್ತೆ. ಇದು ಜಪಾನಿಯರ ಸಾಂಪ್ರದಾಯಿಕ ಹಬ್ಬ ಕೂಡ ಹೌದು. ಇದನ್ನ ಜಾಪನೀಸ್ ಅಲ್ಲಿ ಕೊದೊಮೊ ನೋ ಹಿ ಅಂತ ಹೇಳಿ ಕರೀತಾರೆ. ಈ ಹಬ್ಬದ ವಿಶೇಷತೆ ಏನಂತ ಹೇಳಿದ್ರೆ, ತಮ್ಮ ಮನೆಗಳಲ್ಲಿ, ಶಾಲೆಗಳಲ್ಲಿ ಹಲವಾರು ಕಡೆ ಈ ರೀತಿ ಮಕ್ಕಳಿಗಾಗಿ ಕಾರ್ಪ್ ಫಿಶ್ ಅಥವಾ ಕೋಯಿ ಫಿಶ್ನ ಬಾವುಟಗಳನ್ನ ಹಾರಿಸ್ತಾರೆ. ಈ ಬಾವುಟಗಳನ್ನ ಕೈನೋಬೋರಿ ಅಂತ ಹೇಳಿ ಕರೀತಾರೆ. ಈ ಮೀನುಗಳೇ ಯಾಕೆ ಅಂತ ಕೇಳಿದ್ರೆ, ಜಪಾನಿಯರ ಪ್ರಕಾರ ಈ ಮೀನುಗಳು ಅತ್ಯಂತ ಉತ್ಸಾಹಭರಿತ, ಶಕ್ತಿಶಾಲಿ ಮೀನುಗಳು ಅಂತ ಪರಿಗಣಿಸ್ತಾರೆ. ಯಾಕಂದ್ರೆ ಈ ಮೀನುಗಳು ತಮ್ಮ ದೃಢ ಸಂಕಲ್ಪದಿಂದಾಗಿ ಧೈರ್ಯ ಮತ್ತು ಉನ್ನತ ಗುರಿಗಳನ್ನ ಸಾಧಿಸುವ ಸಾಮರ್ಥ್ಯವನ್ನು ಸಂಕೇತಿಸುತ್ತದೆ. ಅದಕ್ಕಾಗಿ ಜಪಾನಿನ ಕುಟುಂಬಗಳು ಸಾಂಪ್ರದಾಯಿಕವಾಗಿ ಈ ಕೈನೋಬೋರಿಗಳನ್ನ ಹಾರಿಸಿ ತಮ್ಮ ಮಕ್ಕಳು ಈ ಮೀನುಗಳಂತೆ ಬಲವಾಗಿ, ಆರೋಗ್ಯಕರವಾಗಿ ಬೆಳೆಯಬೇಕು ಅಂತ ಆಶಿಸ್ತಾರೆ. ಮನೆಗಳಲ್ಲೂ ಕೂಡ ಪೂಜೆ ಪ್ರಾರ್ಥನೆಗಳನ್ನ ಮಾಡಲಾಗತ್ತೆ. ಧನ್ಯವಾದಗಳು.